ಸಾರಥಿ ಭಜನೆ ಮಂದಿರದ ಮುಂದೆ ಅಂಗಳದಲ್ಲಿ ನಡೆಯುತ್ತೇವೆ. ಇಲ್ಲಿ ಈ ಕಾರ್ಯಕ್ರಮವು ಬೆಳಗ್ಗೆ 5 ಗಂಟೆಯವರೆಗೂ ನಡೀತದೆ. ಈ ಕಾರ್ಯಕ್ರಮದಲ್ಲಿ ನಾವು ಏನು ಕಲ್ಯಾಣೋತ್ಸವವನ್ನ ಸಾಮಾನ್ಯ ಕಲ್ಯಾಣೋತ್ಸವ ಹೇಗ್ ನಡೆಸ್ತೇವೋ ಅದರ ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡಿ ನಿಜವಾದ ಕಲ್ಯಾಣೋತ್ಸವ ಕಲ್ಯಾಣ ಏನ್ ನಡೆಯುತ್ತೆ ಆ ರೀತಿಯಲ್ಲಿ ದ್ರೌಪದಮ್ಮ ಕಲ್ಯಾಣೋತ್ಸವ ನಡೆಯುತ್ತೆ. ಅದಾದ ಮಾರನೇ ದಿವಸ ನಾವು ಉತ್ಸವಾದಿಗಳನ್ನು ನಡೆಸ್ತೇವೆ. 30ನೇ ತಾರೀಕು ಹಸಿ ಕರಗ, ಮೊದಲನೇದಾಗಿ ವೀರವಸಂತನ ಪ್ರತಿಷ್ಠಾಪನೆ, ಪಲ್ಲಕ್ಕಿ ಉತ್ಸವಗಳು, ವಾದ್ಯಗೋಷ್ಠಿ. ಅದಾದ ನಂತರ 2:30ಕ್ಕೆ ರಾತ್ರಿ 2:30ಕ್ಕೆ ಹೂವಿನ ಕರಗ, ಅರ್ಧ ಹಸಿ ಕರಗ ಉತ್ಸವ ಪ್ರಾರಂಭ ಆಗುತ್ತೆ. ಈ ಒಂದು ಭಜನೆ ಮಂದಿರದಿಂದ ಹೊರತಕ್ಕಂತ ಈ ಕರಗ ಮಹೋತ್ಸವ ಸಾಂಪ್ರದಾಯಿಕವಾಗಿ ಊರಿನ ಯಾವ ಯಾವ ಪ್ರದೇಶಗಳಿಗೆ ಭೇಟಿ ನೀಡುತ್ತಿತ್ತೋ ಈ ಎಲ್ಲ ಪ್ರದೇಶಗಳನ್ನು ಭೇಟಿ ನೀಡುತ್ತದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಕಡಿತ ಇರುವುದಿಲ್ಲ. ಎಲ್ಲ ಸಾರ್ವಜನಿಕರು ಈ ಒಂದು ಅಮ್ಮನವರ ವೈಭವ ಪೂರ್ಣವಾದಂತಹ ಉತ್ಸವವನ್ನ ಕಣ್ತುಂಬಿಕೊಳ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದಾದ ನಂತರ ರಥೋತ್ಸವ ಇರುತ್ತದೆ. ರಥವನ್ನ ಅಂದ್ರೆ ತೇರನ್ನ ಸಿದ್ಧಪಡಿಸಲು ಸರಿಯಾದ ಸ್ಥಳಾವಕಾಶ ಇಲ್ಲಿ ಇಲ್ಲದೆ ಇರೋದ್ರಿಂದ ಸಾಂಕೇತಿಕವಾಗಿ ರಥೋತ್ಸವನ ಮಾಡಲಾಗತ್ತೆ. ಅದಾದಂತ ನೆಕ್ಸ್ಟ್ ಡೇ ಅಂದ್ರೆ 2ನೇ ತಾರೀಕು ಕೋಟೆ ಜಗಳ, ಅರ್ಥಾತ್ ಅಭಿಮನ್ಯುನ ಪದ್ಮವ್ಯೂಹ ಭೇದನೆ ಮಾಡತಕ್ಕಂತಹ ಒಂದು ಸನ್ನಿವೇಶವನ್ನ ಕೋಟೆ ಜಗಳವನ್ನ ನಡೆಸಲಾಗುತ್ತೆ. ಇದು ಈ ಕೋಟೆ ಜಗಳ ಅಂತಕ್ಕಂಥ ಸನ್ನಿವೇಶ ಈ ದಕ್ಷಿಣ ಭಾರತದಲ್ಲಿ ಬೇರೆ ಎಲ್ಲೂ ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ. ಅಂತಹ ಕಾರ್ಯಕ್ರಮವನ್ನ ಈ ಒಂದು ಕೋಟೆ ಜಗಳ ಮುಖಾಂತರ, ಕೋಟೆ ಜಗಳ ಅಂದ್ರೆ ಅಭಿಮನ್ಯು ಪದ್ಮವ್ಯೂಹವನ್ನ ಭೇದಿಸ್ತಕ್ಕಂತಹ ಆ ಒಂದು ದೃಶ್ಯವನ್ನ ನಾವು ಕಾಣಬಹುದು. ಅದಾದ ನಂತರ ಮಾರನೇ ದಿವಸ 3ನೇ ತಾರೀಕು ಒಣಕರಗ ಇರುತ್ತದೆ. ಒಣಕರಗ ಪಾರ್ಥಸಾರಥಿ ಭಜನೆ ಮಂದಿರದಿಂದ ಹೊರಟು ಸಂತೆ ಮೈದಾನದಲ್ಲಿ ಅಗ್ನಿಗುಂಡ ಪ್ರವೇಶ, ಅಲ್ಲಿಂದ ವೀರವಸಂತನ ಶಿರಚ್ಛೇದನ. ಆದ ನಂತರ ಪ್ರಮುಖ ಬೀದಿಗಳಲ್ಲಿ ಏನು ಹಿಂದಿನ ಸಂಪ್ರದಾಯದಂತೆ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಸಂಚರಿಸುತ್ತಿತ್ತೋ ಆ ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿಂದ ದೇವಸ್ಥಾನವನ್ನ ತಲುಪ್ತದೆ. ಈ ಕರಗ ಮಹೋತ್ಸವ 2:30ಕ್ಕೆ ರಾತ್ರಿ 2:30ಕ್ಕೆ ಪ್ರಾರಂಭ ಆಗ್ತದೆ. ಬೆಳಗ್ಗೆ 5:00 ದೇವಸ್ಥಾನವನ್ನ ತಲುಪುತ್ತೆ. ಅದಾದ ನಂತರ 4ನೇ ತಾರೀಕು ವಸಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ. 3 ಗಂಟೆಯಿಂದ 6 ಗಂಟೆಯವರೆಗೂ ಈ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಜನಾಂಗದ ಎಲ್ಲ ಹೆಣ್ಣು ಮಕ್ಕಳು ಅರಿಶಿನ ನೀರನ್ನ ಹೊತ್ತುಕೊಂಡು ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಈ ವಸಂತೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. 5ನೇ ತಾರೀಕು ಧ್ವಜ ಅವರೋಹಣ ಇರುತ್ತದೆ. ಈ ಒಂದು ಧ್ವಜ ಅವರೋಹಣದ ಮುಖಾಂತರ ಈ ಒಂದು ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವದ ಕೊನೆಯ ಘಟ್ಟಕ್ಕೆ ನಾವು ತಲುಪಿರುತ್ತೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಕಣ್ತುಂಬಿಕೊಳ್ಬೇಕು, ಈ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಒಂದು ಭಕ್ತಾದಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನನ್ನ ಹೆಸರು ರಾಮಯ್ಯ ಅಂದ್ಬಿಟ್ಟು, ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಹನಿಕುಲ ಸೇವಾ ಸಂಘ ಆಮಿಕ. ಥ್ಯಾಂಕ್ ಯು. ಧನ್ಯವಾದ.